ಜನರೊಂದಿಗೆ ಜನತಾದಳ ಹೆಸರಿನಲ್ಲಿ ಜೆಡಿಎಸ್ ಪ್ರವಾಸ ಆರಂಭಿಸಿದೆ. ಇಂದಿನಿಂದ ನಿಖಿಲ್ ನೇತೃತ್ವದಲ್ಲಿ 80 ಕ್ಷೇತ್ರಗಳಲ್ಲಿ ಪ್ರವಾಸ ಆರಂಭಿಸಲಿದ್ದಾರೆ. ಬಿಬಿಎಂಪಿ ಪಂಚಾಯಿತಿ ಎಲೆಕ್ಷನ್ಗೆ ಸಜ್ಜಾಗ್ತಾ ಇರೋ ದಳಪತಿಗಳು ಮಿಸ್ಡ್ ಕಾಲ್ ಮೂಲಕ ಸದಸ್ಯತ್ವ ಅಭಿಯಾನ ಕೂಡ ಆರಂಭಿಸಿದ್ದಾರೆ. ಕನಿಷ್ಠ 50 ಲಕ್ಷ ಸದಸ್ಯರಾಗಬೇಕು ಎಂಬ ಗುರಿ ಇದೆ. ನೀವೆಲ್ಲ ಕೈಜೋಡಿಸಬೇಕು ಅಂತ ಕುಮಾರಸ್ವಾಮಿ ಮನವಿ ಮಾಡಿದ್ರು. ಇನ್ನು ಕಾಂಗ್ರೆಸ್ ನಾಯಕರಿಗೆ ದೇವೇಗೌಡರು ಕುಮಾರಸ್ವಾಮಿ ಟಕ್ಕರ್ ಕೊಟ್ರು. ಸಿದ್ಧ ಡಿಕೆಶಿ ಮನೆ ಹತ್ರ ಈ ವರ್ಗದ ಜನ ಹೋಗಲ್ಲ, ಇಂಥವರ ಕಷ್ಟ ಕೇಳಲು ಅವರಿಗೆ ಪುರ್ಸೋತಿಲ್ಲ. ನಾವು ಈ ಮಹಾನುಭಾವರ ನಂಬಿ ಸರ್ಕಾರ ಮಾಡಿದ್ದೆ ಅಂತ ಕೆಂಡ ಕಾರಿದ್ರು. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಏಕಾಂಬ ಗ್ರಾಮದ ವಿಠ್ಠಲ ರುಕ್ಮಿಣಿ ದೇವಸ್ಥಾನದಲ್ಲಿ ಏರ್ಪಡಿಸಿದ್ದ ಅಖಂಡ ಹರಿನಾಮ ಸಪ್ತಾಹದಲ್ಲಿ ಶಾಸಕ ಪ್ರಭು ಚವ್ಹಾಣ್ ಭಾಗಿಯಾಗಿದ್ರು. ಇದೇ ವೇಳೆ ಭಜನಾ ಮಂಡಳಿ ಜೊತೆ ಭಜನೆ ಮಾಡಿ ಗಮನ ಸೆಳೆದ್ರು. ಈ ವೇಳೆ ಮಾತನಾಡಿದ ಶಾಸಕ ಚವ್ಹಾಣ್, ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ ಅತ್ಯಂತ ವಿಶಿಷ್ಟವಾಗಿದೆ. ಇವುಗಳನ್ನು ಮುಂದುವರಿಸಿಕೊಂಡು ಹೋಗೋದ್ರಲ್ಲಿ ಅಖಂಡ ಹರಿನಾಮ ಸಪ್ತಾಹಗಳು ಸಹಕಾರಿಯಾಗಿವೆ. ಗ್ರಾಮಸ್ಥರು ಮುತುವರ್ಜಿ ವಹಿಸಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರೋದು ಶ್ಲಾಘನೀಯ. ಸಪ್ತಾಹದಲ್ಲಿ ಅನೇಕ ಪೂಜ್ಯರು ಕೀರ್ತನಕಾರರು ಆಗಮಿಸಿ ಜ್ಞಾನ ಪ್ರಸಾದ ಮಾಡಿದ್ದಾರೆ. ಅವರೆಲ್ಲರ ಸಂದೇಶಗಳನ್ನ ತತ್ವಗಳನ್ನ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಉತ್ತಮ ಗುಣ ನಡತೆಗಳನ್ನ ಕಲಿತು ಸುಂದರ ಬದುಕನ್ನ ರೂಪಿಸಿಕೊಳ್ಬೇಕು. ಎಲ್ಲರೂ ಪರೋಪಕಾರಿಯಾಗಿ ಜೀವಿಸಬೇಕು ಅಂತ ಹೇಳಿದರು. ಮುನಿಸು ಮರೆತು ಪಂಚಮಸಾಲಿ ಸಮಾಜದ 2 ಮಠಗಳ ಸ್ವಾಮೀಜಿಗಳು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ ಅಪರೂಪದ ಪ್ರಸಂಗವೊಂದು ಕೊಪ್ಪಳದಲ್ಲಿ ನಡೆದಿದೆ. ಕಾರಟಗಿ ಪಟ್ಟಣದಲ್ಲಿ ಒಂದೇ ವೇದಿಕೆಯಲ್ಲಿ ಕೂಡಲ ಸಂಗಮ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮತ್ತು ಹರಿಹರ ಪೀಠದ ವಚನಾನಂದ ಸ್ವಾಮೀಜಿ ಕಾಣಿಸಿಕೊಂಡಿದ್ದಾರೆ. 2A ಮೀಸಲಾತಿ ಹೋರಾಟದ ವಿಚಾರದಲ್ಲಿ ಇಬ್ಬರೂ ಸ್ವಾಮೀಜಿಗಳು ಮುನಿಸಿಕೊಂಡು ಇಬ್ಬಾಗವಾಗಿದ್ರು. ಇದೇ ಮೊದಲ ಬಾರಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಪಂಚಮಸಾಲಿ ಸಮಾಜದ ಪ್ರತಿಭಾ ಪುರಸ್ಕಾರ ಮತ್ತು ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಇಬ್ಬರು ಶ್ರೀಗಳನ್ನ ಪಂಚಮಸಾಲಿ ಸಮಾಜದ ಮುಖಂಡರು ಒಗ್ಗೂಡಿಸಿದ್ದಾರೆ. ಇಬ್ಬರು ಶ್ರೀಗಳು ಒಟ್ಟಾಗಿದ್ದನ್ನ ಕಂಡು ಪಂಚಮಸಾಲಿ ಸಮಾಜದ ಜನರು ಘೋಷಣೆ ಕೂಗಿದ್ರು. ಈ ವೇಳೆ ಇಬ್ಬರು ಶ್ರೀಗಳು ಪರಸ್ಪರ ಮಾತನಾಡಿಕೊಂಡ್ರು. ಕಾರ್ಯಕ್ರಮದಲ್ಲಿ ಸಚಿವ ಶಿವರಾಜ್ ತಂಗಡಗಿ, ಮಾಜಿ ಸಂಸದ ಕರಡಿ ಸಂಗಣ್ಣ, ಶಿವರಾಮ್ ಗೌಡ, ಮಾಜಿ ಶಾಸಕ ಬಸವರಾಜ್ ದಡೇಸಗೂರ್ ಭಾಗಿಯಾಗಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.